ನಮ್ಮ ಕ್ವಾಲಿಫಿಕೇಶನ್ ನಮ್ಮ ಕೆರಿಯರ್ನ ಡಿಸೈಡ್ ಮಾಡುತ್ತಾ? ಆನ್ಸರ್ ಈಸ್ ಮೋಸ್ಟ್ ಆಫ್ ದಿ ಟೈಮ್ ಎಸ್, ಸಮ್ಟೈಮ್ಸ್ ನೋ. ಈ ಸಮ್ಟೈಮ್ಸ್ ನೋ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಸೊ ನಾವು ಆಲ್ರೆಡಿ ನೋಡಿರ್ತೀವಿ ನಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಅವ್ರು ಮಾಡಿರುವಂತ ಒಂದು ಕ್ವಾಲಿಫಿಕೇಶನ್ಗೂ ದೆನ್ ಅವ್ರು ಚೂಸ್ ಮಾಡ್ಕೊಂಡಿರುವಂತ ಒಂದು ಕೆರಿಯರ್ಗೂ ಸಂಬಂಧನೇ ಇರೋದಿಲ್ಲ. ಸೊ ಯಾವುದೋ ಒಂದು ಕೋರ್ಸ್ ಅನ್ನು ಮಾಡಿರ್ತಾರೆ, ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ತಾರೆ, ಬಟ್ ಅವರು ಸಂಬಂಧ ಇಲ್ದಿರುವಂತ ಒಂದು ಕೆಲಸನ ಮಾಡ್ತಾ ಇರ್ತಾರೆ. ಯಾಕೆ ಈ ತರ? ಸೊ ಆ ಕೋರ್ಸ್ ಮಾಡಿದ್ಮೇಲೆ ಆ ಕೋರ್ಸ್ ರಿಲೇಟೆಡ್ ಆಗಿ ಜಾಬ್ನ ತಗೋಬಹುದಲ್ವಾ? ಆ ಒಂದು ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ಅದರ ರಿಲೇಟೆಡ್ ಆಗಿ ಜಾಬ್ನ ತಗೋಬಹುದಲ್ವಾ ಅಂತ ಹೇಳಿದ್ರೆ, ಎಸ್ 100% ತಗೋಬಹುದು. ಯಾವಾಗ ಅಂತ ಹೇಳಿದ್ರೆ, ನಾವು ಏನಾದ್ರೆ ಕ್ವಾಲಿಫಿಕೇಶನ್ ಮಾಡ್ತಾ ಇದೀವಲ್ವಾ, ಆ ಒಂದು ಕ್ವಾಲಿಫಿಕೇಶನ್ ನಂತರ ಏನೆಲ್ಲ ಕೆರಿಯರ್ ಆಪ್ಷನ್ಸ್ ಇದೆ ಅಂಡ್ ಆ ಒಂದು ಕೋರ್ಸ್ ಕಂಪ್ಲೀಟ್ ನಾಲೆಡ್ಜ್ ನಮ್ಮ ಹತ್ರ ಇದ್ದಾಗ ನಾವು ಆ ಕೋರ್ಸ್ ರಿಲೇಟೆಡ್ ಆಗಿನೇ ಜಾಬ್ ಅನ್ನೋದನ್ನ ತಗೋಬಹುದು ಅಂಡ್ ನಾವು ಮಾಡಿರುವಂತ ಒಂದು ಕ್ವಾಲಿಫಿಕೇಶನ್ ರಿಲೇಟೆಡ್ ಆಗಿ ಕೆರಿಯರ್ ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಬಟ್ ತುಂಬಾ ಜನ ನಮ್ಮ ಒಂದು ಇಂಡಿಯಾ ಅಂಡ್ ಕರ್ನಾಟಕದಲ್ಲಿ ಏನಿದೆ ಅಂತಂದ್ರೆ, ಕೋರ್ಸ್ ಯಾರೋ ಒಬ್ಬರು ಸಜೆಸ್ಟ್ ಮಾಡಿರ್ತಾರೆ, ಅದರಲ್ಲಿ ಹೋಗ್ತೀವಿ, ಮಾಡ್ತೀವಿ, ದೆನ್ ಆಫ್ಟರ್ ದಟ್ ಯಾವ್ದೋ ಒಂದ್ 2 ಇಂಟರ್ವ್ಯೂನ ನೋಡ್ತೀವಿ, ದೆನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಬ್ಯಾಕ್ ಟು ನಮ್ಮ ಒಂದು ರೂರಲ್ ಏರಿಯಾ, ಅದರ್ವೈಸ್ ಯಾರಾದ್ರೆ ಆಲ್ರೆಡಿ ಮಾಡ್ತಾ ಇರ್ತಾರಲ್ವಾ ಅಂತ ಒಂದು ಕೆಲಸದಲ್ಲಿ ಜಾಯ್ನ್ ಆಗಿ ಮುಂದೆ ಹೋಗ್ತಾ ಇರ್ತೀವಿ. ಸೊ ಹಾಗಾದ್ರೆ ನಾವು ಮಾಡಿರುವಂತ ಒಂದು ಕ್ವಾಲಿಫಿಕೇಶನ್ಗೆ ವ್ಯಾಲ್ಯೂ ಇಲ್ವಾ? 100% ಇದೆ. ಸಿ ನೋಡಿ, ನಮ್ಮ ಒಂದು ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ಗೆ ಇದು ಕೂಡ ರೀಸನ್. ಸೊ ತುಂಬಾ ಪೋಸ್ಟ್ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಕೆಲವೊಂದು HR ರಿಲೇಟೆಡ್ ಆಗಿ, ರಿಕ್ರೂಟ್ಮೆಂಟ್ ರಿಲೇಟೆಡ್ ಆಗಿ ತುಂಬಾ ಒಂದು ವಿಡಿಯೋಸ್ ಅಂಡ್ ಪೋಸ್ಟ್ ನಾವು ನೋಡಿದೆ, ತುಂಬಾ ಒಂದು ವೇಕೆನ್ಸೀಸ್ ನ ಕೇಳ್ತಾ ಇರ್ತಾರೆ. ಬಟ್ ಅದರಲ್ಲಿ ಅವ್ರಿಗೆ ಬೇಕಾಗಿರುವಂತ ಕೆಲವೊಂದು ಕ್ವಾಲಿಟೀಸ್ ನ ಅವ್ರು ಕೇಳ್ತಾ ಇದ್ದಾರೆ. ಆ ಕ್ವಾಲಿಟೀಸ್ ಇರುವಂತ ಪೀಪಲ್ ತುಂಬಾ ಕಡಿಮೆ ಜನ ಇದ್ದಾರೆ. ಅಂದ್ರೆ ಇಂಡಿಯಾದಲ್ಲಿ ಜಾಬ್ ಆಪರ್ಚುನಿಟೀಸ್ ಇದೆ, ಬಟ್ ಆ ಜಾಬ್ಗೆ ತಕ್ಕಂತೆ ನಮ್ಮ ಹತ್ರ ಸ್ಕಿಲ್ಸ್ ಅನ್ನೋದು ಇಲ್ಲ. ಇದನ್ನ ಅಗ್ರಿ ಮಾಡ್ತೀರಾ? ಹಾಗೆ ಇನ್ನೊಂದು ಇನ್ಸಿಡೆಂಟ್, ನಾನು ಒಂದು PU ಕಾಲೇಜಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ. ಕ್ಲಾಸ್ ಮಾಡುವಾಗ ಕ್ಯಾಶುಯಲ್ ಆಗಿ ಒಂದು ಕ್ವಶನ್ ಕೇಳಿದೆ, ಏನಂದ್ರೆ ನೀವು 12th ಆದ ನಂತರ ಏನ್ ಮಾಡ್ಬೇಕಂತಿದ್ದೀರಾ? ಸೊ ಅವರು 12th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಿದ್ದಾರೆ, ಒಳ್ಳೆ ಒಂದು ಫ್ಯೂಚರ್ ನ ಇಟ್ಕೊಂಡಿದ್ದಾರೆ. ಕೆಲವರೆಲ್ಲ ಕೂಡ ಬೇರೆ ಬೇರೆ ಒಂದು ಆಪ್ಷನ್ಸ್ ನ ಹೇಳಿದ್ರು. ಬಟ್ ಅದು ಒಂದು ರೂರಲ್ ಕಾಲೇಜ್. ಆ ಕಾಲೇಜಲ್ಲಿ ತುಂಬಾ ಜನ ಮಕ್ಕಳು ಹೇಳಿದ್ರು ಏನಂದ್ರೆ, ನಾನ್ 12th ಪಾಸ್ ಆದ ನಂತರ ನಮ್ಮ ಒಂದು ನಿಯರ್ ಬೈ ಒಂದು ಕಂಪನಿ ಇದೆ, ಆ ಕಂಪನಿಗೆ ಹೋಗಿ ಸೇರ್ಕೊಳ್ತೀವಿ, 15,000 ಸ್ಯಾಲರಿ ಕೊಡ್ತಾರೆ, ಕ್ಯಾಬ್ ಬರುತ್ತೆ, ಆರಾಮಾಗಿ ಅಲ್ಲಿ ಹೋಗಿ ನಾವು ಕೆಲಸ ಮಾಡ್ತೀವಿ ಅಂತ. ಬಟ್ ಆ ಒಂದು ಆನ್ಸರ್ ಹೇಳಿದಂತ ಮಕ್ಕಳಲ್ಲಿ ತುಂಬಾ ಜನ ಮಕ್ಕಳಿಗೆ UPSC ಕ್ರ್ಯಾಕ್ ಮಾಡುವಂತ ನಾಲೆಡ್ಜ್ ಕೂಡ ಇದೆ. ಸೊ ನನಗೆ ಶಾಕ್ ಆಯ್ತು, ಯಾಕೆ ಈ ಮಕ್ಕಳು ಇಷ್ಟು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಯಾರಾದ್ರೆ ಆನ್ಸರ್ ಮಾಡ್ತಾರಲ್ವಾ, ಅವರ ಸರೌಂಡಿಂಗು, ಅವ್ರ ಕಸಿನ್ಸ್ ಅಂಡ್ ಅವ್ರ ವಿಲೇಜ್ ಅಲ್ಲಿ ತುಂಬಾ ಜನ ಆ ಕಂಪನಿಯಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರು ಕೂಡ ಆ ಒಂದು ಕಂಪನಿಯಲ್ಲಿ ಹೋಗಿ ವರ್ಕ್ ಮಾಡೋಣ ಅಂತೇಳಿ ಡಿಸೈಡ್ ಆಗಿದ್ದಾರೆ. ಮತ್ತೆ ನಾನ್ ಸಜೆಸ್ಟ್ ಮಾಡಿದೆ ಏನಂದ್ರೆ, ನೋಡಿ, ನಾವು ನಮ್ಮ ಒಂದು ಸರೌಂಡಿಂಗ್ ಮಾತ್ರ ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಯಾರೆಲ್ಲ ಏನೆಲ್ಲ ವರ್ಕ್ ಮಾಡ್ತಿದ್ದಾರೆ ಅದ್ರ ಮೇಲೆನೆ ನಮ್ಮ ಒಂದು ಆಸೆ ಅನ್ನೋದು ಹೋಗುತ್ತೆ. ಬಟ್ ಒನ್ಸ್ ನಾವು ವೈಡ್ ಆಗಿ ಯೋಚನೆ ಮಾಡಿದ್ರೆ, ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿದ್ರೆ, ಅದನ್ನ ಬಿಟ್ಟು ತುಂಬಾ ಒಂದು ಆಪ್ಷನ್ಸ್ ಅನ್ನೋದು ಇರುತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ ತಗೊಳ್ಳಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಈ ರೀತಿ ತುಂಬಾ ನಮ್ಮ ಒಂದು ರೂರಲ್ ಅಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಅವರಿಗೆ ಅವೇರ್ನೆಸ್ ಇಲ್ದಿರಾ ಅವರ ಒಂದು ಕೆರಿಯರ್ ನ ಲಿಮಿಟೆಡ್ ಒಂದು ಫಿಕ್ಸ್ ಮಾಡಿಕೊಂಡು ಅಲ್ಲಿ ಲೈಫ್ ನ ಲೀಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿನೇ ನಾನು ಒಂದು ಟ್ರೈ ಮಾಡ್ತಾ ಇದ್ದೀನಿ, ಏನಂತ ಹೇಳಿದ್ರೆ, ನಮ್ಮ ಒಂದು ರೂರಲ್ ಅಲ್ಲಿ ಇರುವಂತ ಮಕ್ಕಳಿಗೆ ಅಂಡ್ ಯಾರಾದ್ರೆ ಒಳ್ಳೆ ಟ್ಯಾಲೆಂಟ್ ಇದೆ ಬಟ್ ಅವರಿಗೆ ಒಂದು ಕೆರಿಯರ್ ಬಗ್ಗೆ ಆಗಿರ್ಬೋದು, ಕ್ವಾಲಿಫಿಕೇಶನ್ ಬಗ್ಗೆ ಆಗಿರ್ಬೋದು ನಾಲೆಡ್ಜ್ ಇಲ್ಲ, ಅವೇರ್ನೆಸ್ ಇಲ್ಲ ಅಂತ ಒಂದು ಮಕ್ಕಳಿಗೆ ರಿಲೇಟೆಡ್ ಆಗಿ ನಾನು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ವಿಡಿಯೋಸ್ ನ ಮಾಡ್ತಾ ಇದ್ದೀನಿ. ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಅಂತ ಒಂದು ಮಕ್ಕಳಿಗೆ ತಲುಪುವ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆಸ್ ಎ ಮೆಮೊರಿ ಟ್ರೈನರ್ ಆಗಿ ನಾನು ಒಂದು ಅಬ್ಸರ್ವ್ ಮಾಡಿದ್ದು ಏನಂತ ಹೇಳಿದ್ರೆ, ನಮ್ಮ ಒಂದು ಸ್ಟೂಡೆಂಟ್ಸ್ ಯಾರಾದ್ರೆ ಸ್ಟಡಿ ಮಾಡ್ತಿದಾರಲ್ವಾ, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಯಾರಾದ್ರೆ ಸ್ಟಡಿ ಮಾಡ್ತಿದಾರಲ್ವಾ, ಈ ಎಲ್ಲಾ ಮಕ್ಕಳಿಗೂ ಕೂಡ ಟೆಕ್ನಾಲಜಿ ರಿಲೇಟೆಡ್ ಆಗಿ ತುಂಬಾ ನಾಲೆಡ್ಜ್ ಇದೆ. ಹೌದು, ಈಗ ಮೊಬೈಲ್ ಏನಾದ್ರೆ ಇದೆಯಲ್ವಾ, ಅದನ್ನ ನಮ್ಗಿಂತ ಅವರು ಅಷ್ಟು ಅಡ್ವಾನ್ಸ್ಡ್ ಆಗಿ ಯೂಸ್ ಮಾಡ್ತಾರೆ.
ಅಷ್ಟು ನಾಲೆಡ್ಜ್ ಇದೆ. ಬಟ್ ಅವರ ಒಂದು ಫ್ಯೂಚರ್ ರಿಲೇಟೆಡ್ ಆಗಿ ಅವರು ನಾಲೆಡ್ಜ್ ಅನ್ನೋದನ್ನ ಬಿಲ್ಡ್ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮೈಂಡ್ ಸೆಟ್ ಹಾಗೇನೆ ಇರುತ್ತೆ, ಈ ಟೈಮಲ್ಲಿ ಎಂಜಾಯ್ ಮಾಡ್ಬೇಕು, ಟೈಮ್ ಪಾಸ್ ಮಾಡ್ಬೇಕು, ಈ ನಾವು ಓದಿ ಸಾಕಾಗಿದೀವಪ್ಪ, ಮತ್ತೆ ಯಾವ್ದಿದು ಫ್ಯೂಚರ್ ಅಂತೆ ಕೆರಿಯರ್ ಅಂತೆ ಈ ರೀತಿ ನಾಲೆಡ್ಜ್ ಅನ್ನೋದು ಅವರು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದಿಲ್ಲ. ಕೆಲವೊಂದು ತುಂಬಾ ಕಡಿಮೆ ಮಕ್ಕಳು ಮಾತ್ರನೇ ಈ ರೀತಿ ಯೋಚನೆ ಮಾಡ್ತಾರೆ. ಬಟ್ ತುಂಬಾ ಮಕ್ಕಳು ಎಂಟರ್ಟೈನ್ಮೆಂಟ್ ಮೇಲೆನೆ ತುಂಬಾ ಫೋಕಸ್ ಮಾಡ್ತಾರೆ. ಸೊ ಹಾಗಾಗಿ ಅಂತ ಒಂದು ಮಕ್ಕಳಿಗೆ ಅವರ ಪೇರೆಂಟ್ಸ್ ಅಂಡ್ ಕಸಿನ್ಸ್, ಬ್ರದರ್ಸ್ ಆರ್ ಸಿಸ್ಟರ್ಸ್ ಯಾರಾದ್ರೂ ಇದಾರಲ್ವಾ, ಅವರು ಅವೇರ್ನೆಸ್ ಅನ್ನೋದು ಕೊಡ್ಬೇಕಾಗತ್ತೆ. ಎಸ್, ಯಾಕಂತ ಹೇಳಿದ್ರೆ ಆ ಮಕ್ಕಳು ಆ ಟೈಮ್ಗೆ ಎಂಟರ್ಟೈನ್ಮೆಂಟ್ ನ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಆ ಮಗು ಒಂದು ಫ್ಯೂಚರ್ ಸ್ಪಾಯ್ಲ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಪೇರೆಂಟ್ಸ್ ಅಂಡ್ ಅವ್ರ ಕಸಿನ್ಸ್ ಯಾರಾದ್ರೆ ಇದ್ದಾರಲ್ವಾ, ಅವರು ಆ ಮಕ್ಕಳಿಗೆ ಆ ಒಂದು ಕೆರಿಯರ್ ಅಂಡ್ ಫ್ಯೂಚರ್ ಕ್ವಾಲಿಫಿಕೇಶನ್ ಅಂಡ್ ಫರ್ದರ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಅಂಡ್ ಅವೇರ್ನೆಸ್ ನ ಕೊಟ್ಟಾಗ ಅವರು ಕೂಡ ಮುಂದೆ ಅವರ ಕೆರಿಯರ್ ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ತಾರೆ. ಸೊ ಅಗ್ರಿ ಮಾಡ್ತೀರಲ್ವಾ ಇದನ್ನ? ಬಟ್ ಡೋಂಟ್ ವರಿ ಡಿಯರ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್, ನಿಮ್ಮ ಒಂದು ಕೆರಿಯರ್ ಅಂಡ್ ಕ್ವಾಲಿಫಿಕೇಶನ್ ರಿಲೇಟೆಡ್ ಆಗಿ ಮೋಸ್ಟ್ ಆಫ್ ದಿ ಅಪ್ಡೇಟ್ಸ್ ನಾನು ಕೊಡ್ತೀನಿ. ಬಟ್ ಈ ಒಂದು ಕೆರಿಯರ್ ಅನ್ನುವಂತ ಒಂದು ಟಾಪಿಕ್ ಇದೆಯಲ್ವಾ, ಇದು ತುಂಬಾ ದೊಡ್ಡ ಟಾಪಿಕ್. ಒಂದು ಸರಿಗೆ ಆರ್ 1 ಮಂತ್ಗೆ ಇದನ್ನ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ. ಸೊ ರಿಸರ್ಚ್ ಮಾಡ್ತಾ ಹೋಗ್ತಿದ್ರೆ ಬೇಜಾನ್ ಇನ್ಫಾರ್ಮೇಶನ್ ಅನ್ನೋದು ಸಿಗ್ತಿದೆ. ತುಂಬಾ ಹೊಸ ಕೋರ್ಸಸ್ ಎಲ್ಲ ಕೂಡ ನಮ್ಮ ಒಂದು ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಅದ್ರ ಬಗ್ಗೆ ನನಗೂ ಕೂಡ ಇದುವರೆಗೂ ನಾಲೆಡ್ಜ್ ಇಲ್ಲ. ಅಷ್ಟೊಂದು ಒಂದು ಆಪರ್ಚುನಿಟೀಸ್ ಅನ್ನೋದು ಇದೆ. ಸೊ ಈ ಎಲ್ಲದ್ರ ಬಗ್ಗೆ ಕೂಡ ನಾನು ಪ್ರತಿಯೊಂದು ದಿನ ಆರ್ ಡೇ ಬೈ ಡೇ ನಿಮ್ಗೆ ಅಪ್ಡೇಟ್ಸ್ ಅನ್ನೋದು ಕೊಡ್ತಾ ಇರ್ತೀನಿ. ಸೊ ನೀವು ಮಿಸ್ ಮಾಡ್ತೀರಾ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ವರ್ತ್ ಆಗುವಂತ ಇನ್ಫಾರ್ಮೇಶನ್ ನಾನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ. ಸೊ ಇವಾಗ ನಾವು ವಾಟ್ ಈಸ್ ಆಫ್ಟರ್ 12th PUC ಆದ ನಂತರ ಏನೆಲ್ಲ ಒಂದು ಸ್ಟ್ರೀಮ್ಸ್ ನಮಗೆ ಅವೈಲೇಬಲ್ ಇದೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೊ ಒಂದು ಸೈನ್ಸ್ ಆದ ನಂತರ PUC ಸೈನ್ಸ್ ಆದ್ಮೇಲೆ ಏನೆಲ್ಲ ಒಂದು ಆಪ್ಷನ್ಸ್ ನಮಗಿದೆ ಅನ್ನೋದ್ರ ಬಗ್ಗೆ ಜಸ್ಟ್ ಒಂದು ಸ್ಮಾಲ್ ಹೈಲೈಟ್ಸ್ ನಾನು ಹೇಳ್ತೀನಿ. ಸೊ ನಾನು ಹೇಳಿದ್ನಲ್ವಾ, ಕೆರಿಯರ್ ಅನ್ನುವಂಥದ್ದು ಯೂಜ್ ಸಬ್ಜೆಕ್ಟ್. ಅದನ್ನ ನಾವು ಒಂದು ದಿನದಲ್ಲಿ ಆರ್ 1 ಮಂತ್ ಅಲ್ಲಿ ಮುಗಿಸಕ್ ಆಗೋದಿಲ್ಲ. ಸೊ ಫರ್ದರ್ ಆಗಿ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ದಿನ ಬಿಟ್ಟು ದಿನ ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನೋದು ಕೊಡ್ತಾ ಹೋಗ್ತೇನೆ. ಫಸ್ಟ್ ಥಿಂಗ್, ಸೈನ್ಸ್ ಅಲ್ಲಿ PCMB, PCM, PCB ಆರ್ PMCS ಈ ಒಂದು ಸ್ಟ್ರೀಮ್ಸ್ ನ ನಾವು ಕಂಪ್ಲೀಟ್ ಆದ ನಂತರ PUC ಪಾಸ್ ಆದ್ಮೇಲೆ ನಮ್ಗೆ ಏನೆಲ್ಲ ಒಂದು ಅಪರ್ಚುನಿಟೀಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ಇಂಜಿನಿಯರಿಂಗ್. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಇಂಜಿನಿಯರಿಂಗ್ ಅನ್ನೋದು ಒಂದು ಸ್ಟ್ರೀಮ್, ಅದರಲ್ಲಿ ಮತ್ತೆ ತುಂಬಾ ಒಂದು ಸಬ್ ಬ್ರಾಂಚಸ್ ಅನ್ನೋದು ಬರುತ್ತೆ. ಹಾಗೇನೆ ಮೆಡಿಕಲ್, MBBS ಆರ್ BAMS. ಸೊ ಈ 2 ಕೋರ್ಸ್ ಬಗ್ಗೆ ನಮ್ಗೆ ಆಲ್ಮೋಸ್ಟ್ ನಾಲೆಡ್ಜ್ ಇದೆ. ಯಾಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್ ಅನ್ನುವಂಥದ್ದು ಟಾಪ್ ಕೋರ್ಸಸ್. ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಅನ್ನೋದು ಇದೆ. ಅಂಡ್ ಆಫ್ಟರ್ ದಟ್ ಇದಾದ್ಮೇಲೆ ಏನೆಲ್ಲ ಅಪರ್ಚುನಿಟಿ ಇದೆ ಅಂತಂದ್ರೆ, ಥರ್ಡ್ ಒನ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅನ್ನೋದು ಮಾಡಬಹುದು. ಇದು ಕೂಡ ಒಂದು ಬೆಟರ್ ಕೋರ್ಸ್. ದೆನ್ ಫೋರ್ತ್ ಒನ್ ಬಂದ್ರೆ ಏವಿಯೇಷನ್, BSc ಇನ್ ಏವಿಯೇಷನ್ ಅನ್ನೋದು ಮಾಡಬಹುದು. ಇದು ಕೂಡ ಒಂದು ಬೆಟರ್ ಕೋರ್ಸ್. ಆಫ್ಟರ್ ದಟ್ ಫಿಫ್ತ್ ಒನ್ ಕಂಪ್ಯೂಟರ್ ಸೈನ್ಸ್ ಅಂಡ್ IT ಸ್ಟ್ರೀಮ್. ಸೊ ಇದು ಕೂಡ ಅಡ್ವಾನ್ಸ್ಡ್, ನಾವು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಇದು IT ಫೀಲ್ಡ್ ಅನ್ನೋದು ತುಂಬಾ ಗ್ರೋತಿಂಗ್ ಅಲ್ಲಿ ಇದೆ. ಇದನ್ನು ಕೂಡ ನಾವು ಮಾಡಬಹುದು. ಆಫ್ಟರ್ ದಟ್ ಡಿಫೆನ್ಸ್ ಸರ್ವಿಸಸ್. ಸೊ ಈ ಒಂದು ಡಿಫೆನ್ಸ್ ಸರ್ವಿಸಸ್ ಕಂಪ್ಲೀಟ್ಲಿ ಸೆಂಟ್ರಲ್ ಗವರ್ಮೆಂಟ್ ರಿಲೇಟೆಡ್ ಆಗಿ, ಸೊ ಆರ್ಮಿ ಆಗಿರ್ಬೋದು ಅಂಡ್ DRDO ಈ ಎಲ್ಲದರ ಬಗ್ಗೆ ಕೂಡ ಇದರಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು. ದೆನ್ ರೆಗ್ಯುಲರ್ BSc, ಸೊ ನಾರ್ಮಲ್ BSc, PCM, PMCS ಆರ್ PCB ಮಾಡಿ ಆಫ್ಟರ್ ದಟ್ MSc ಅಂಡ್ ರಿಸರ್ಚ್ ಫೀಲ್ಡ್ ಆರ್ ಲೆಕ್ಚರಿಂಗ್ ಫೀಲ್ಡ್ ಗೆ ನಾವು ಹೋಗ್ಬೋದು. ನೆಕ್ಸ್ಟ್ ಅಲೈಡ್ ಹೆಲ್ತ್ ಸೈನ್ಸಸ್, ಎಕ್ಸಾಂಪಲ್ ನರ್ಸಿಂಗ್. ಸೊ ಈ ಒಂದು ಫೀಲ್ಡ್ ಅನ್ನು ಕೂಡ ನಾವು ಚೂಸ್ ಮಾಡಬಹುದು. ಬಂದ್ರೆ ಬಯೋಟೆಕ್ನಾಲಜಿ ಅಂಡ್ ಲೈಫ್ ಸೈನ್ಸಸ್, ಈ ಒಂದು ಫೀಲ್ಡ್ ಅಲ್ಲೂ ಕೂಡ ನಾವು ಜಾಯಿನ್ ಆಗ್ಬೋದು. ದೆನ್ 10th ಒನ್ ಎನ್ವಿರಾನ್ಮೆಂಟಲ್ ಸೈನ್ಸಸ್, ಎನ್ವಿರಾನ್ಮೆಂಟ್ ರಿಲೇಟೆಡ್ ಫರ್ದರ್ ಕೋರ್ಸಸ್ ಇದೆ, ಅದರಲ್ಲೂ ಕೂಡ ಜಾಯಿನ್ ಆಗ್ಬೋದು. ದೆನ್ ಫೋರೆನ್ಸಿಕ್ ಸೈನ್ಸಸ್, ಸೊ ಈ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ರಿಲೇಟೆಡ್ ಆಗಿ ಈ ಒಂದು ಕೋರ್ಸ್ ಅನ್ನು ಕೂಡ ನಾವು ಮಾಡಬಹುದು. ದೆನ್ 12th ಒನ್ ಬಂದ್ರೆ ನಾನ್ ಮೆಡಿಕಲ್ ಆಪ್ಷನ್ಸ್, ಅಂದ್ರೆ ನೀಟ್ ರಿಕ್ವೈರ್ಮೆಂಟ್ ಇಲ್ದಿರೋ ನಾವು ಮೆಡಿಕಲ್ ಫೀಲ್ಡ್ ಅಲ್ಲೇ ಕೂಡ ಕೆಲವೊಂದು ಕೋರ್ಸಸ್ ನ ಮಾಡಬಹುದು. ಸೊ ಗೊತ್ತಾಯ್ತಲ್ವಾ, ಆಫ್ಟರ್ 12th ಸೈನ್ಸ್ ಮಾಡಿದ ನಂತರ ನಮಗೆ 12th ವೇರಿಯೇಷನ್
ಫೀಲ್ಡ್ಸ್ ಅನ್ನೋದಿದೆ. ಇಷ್ಟೇ ಅಲ್ಲ, ಇನ್ನೂ ಕೂಡ ಫರ್ದರ್ ಇದೆ. ಇದು ಮೇಜರ್ ಒಂದು ಸ್ಟ್ರೀಮ್ಸ್ ನಾನು ಹೇಳಿದ್ದೀನಿ. ದೆನ್ ಫರ್ದರ್ ವಿಡಿಯೋದಲ್ಲಿ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕೋರ್ಸ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡ್ದಿರಾ ನೆಕ್ಸ್ಟ್ ವಿಡಿಯೋ ಕೂಡ ಎಲ್ಲರೂ ಕೂಡ ನೋಡಿ. ಅಂಡ್ ಮೇನ್ಲಿ ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನಂದ್ರೆ, ಇದು ಇನ್ಫಾರ್ಮೇಶನ್ ನಿಮಗೆ ವರ್ತಿ ಅನ್ಸಿದೆ ಅಂತಂದ್ರೆ ಡೆಫಿನೆಟ್ ಆಗಿ ನೀವು ಲೈಕ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಈ ಒಂದು ಇನ್ಫಾರ್ಮೇಶನ್ ಎಲ್ಲ ಮಕ್ಕಳಿಗೂ ಕೂಡ ಶೇರ್ ಆದರೆ ಅವರಿಗೆ ಒಂದು ಕೆರಿಯರ್ ರಿಲೇಟೆಡ್ ಅಂಡ್ ಅವರ ಒಂದು ಫ್ಯೂಚರ್ ರಿಲೇಟೆಡ್ ಒಂದು ಸ್ಮಾಲ್ ಐಡಿಯಾ ಬರುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ. ಸೊ ಥ್ಯಾಂಕ್ ಯು ಸೋ ಮಚ್.